ಹಾ ರೇವಣ್ಣ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ದಸರಾವನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಗೊತ್ತಾ? ಸರ್ ನಮ್ಗೂ ಅಷ್ಟು ಮಾಹಿತಿ ಇಲ್ಲ ಸರ್, ಸ್ವಲ್ಪ ಗೊತ್ತು ಅಷ್ಟೇ. ಮೈಸೂರು ದಸರಾವನ್ನು ಸ್ಟಾರ್ಟ್ ಮಾಡಿದ್ದು ಹಾ ಸರ್. ಕುರುಬರು, ಅಕ್ಕಬುಕ್ಕರು ದಸರಾವನ್ನ ಸ್ಟಾರ್ಟ್ ಮಾಡಿದ್ದು. ನಮ್ಮ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಸರ್. ತಲಕಾಡಿನ ಒಬ್ರು ಸಾಹಿತಿಗಳು ಬರ್ದಿದ್ದಾರೆ. ಹಾ ಸರ್. ಮೈಸೂರು ದಸರಾವನ್ನು ಪ್ರಾರಂಭ ಮಾಡಿದ್ದು ಕುರುಬ ಕುಲದವರು ಅಂತ ಹೇಳ್ತಾರೆ, ಹಕ್ಕಬುಕ್ಕರು ಅಂತ ಹೇಳ್ತಾರೆ. ಎಸ್, ಸಂಗಮನ ಮಕ್ಕಳು ಸರ್. ಹಾ, ಅದೇ ಏನಾಗಿದೆ ಅಂದ್ರೆ ನಮ್ಮ ಸಮಾಜಕ್ಕೆ ಏನ್ ಕರ್ನಾಟಕದಲ್ಲಿ ಏನ್ 31 ಜಿಲ್ಲೆಯಲ್ಲಿರುವಂತ ಕುರುಬರಿಗೆ ಹಾ ಸರ್. ನಾವು 10% ಇದ್ದೀವಿ. ನಮ್ಗೆ ಇದು ಇತಿಹಾಸ ಗೊತ್ತಿಲ್ಲ, ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಹೌದು ಸರ್, ಇದು ಸತ್ಯ ಸರ್. ಇದು ಇತಿಹಾಸ ಬಲ್ಲವನು ಇತಿಹಾಸ ನಿರ್ಮಿಸ್ತಾನೆ ಅಂತ. ಹೌದು ಸರ್. ಅಂಬೇಡ್ಕರ್ ಏನಾಗಿದೆ ಅಂದ್ರೆ ನಮ್ಮ ಸಮಾಜದ ಪರಿಸ್ಥಿತಿ ಯಾರಿಗೂ ಸಹ ನಮ್ಮ ಸಮಾಜದ ಶಕ್ತಿ ಏನು ಅಂತ ಗೊತ್ತಿಲ್ಲ, ನಮ್ಮ ಶಕ್ತಿ ಏನು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಹೌದು ಸರ್, ಹೌದು ಸತ್ಯ. ಆಯ್ತಾ ನೋಡಿ, ಇವತ್ತು ನಿಜಕ್ಕೂ ನೆನ್ನೆ ನೀವು ಒಂದು ವಿಡಿಯೋ ಮಾಡಿದ್ರಲ್ಲ, ಕರ್ನಾಟಕದ ಕುರುಬರು ಯೂಟ್ಯೂಬ್ ಚಾನಲ್ ಮಾಡಿದ್ರಲ್ಲ, ಬಹಳ ಖುಷಿ ಆಯ್ತು. ಖುಷಿಯಾಗಿ ನಾನು ಅದಕ್ಕೆ ಕಾಲ್ ಮಾಡಿದೆ ನಿಮ್ಗೆ. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಯಾವತ್ತು ಯುವಕರು ಜಾಗೃತ ಆಗದ ಹೋದ್ರೆ ಹಾ ಸರ್, ಯಾವ ಸಮಾಜವೂ ಉದ್ಧಾರ ಆಗಲ್ಲ. ಯಾಕಂದ್ರೆ 60% ಯುವಕರು ಇರೋದು ನಮ್ಮ ಸಮಾಜದಲ್ಲಾಗ್ಲಿ ಯಾವುದೇ ಸಮಾಜದಲ್ಲಾಗ್ಲಿ. ಆ 60% ಯುವಕರಿಗೆ ದೇಶ ಅಭಿಮಾನ ಇರಬೇಕು, ಧರ್ಮದ ಅಭಿಮಾನ ಇರಬೇಕು, ಜಾತಿ ಅಭಿಮಾನ ಇರಬೇಕು. ಸತ್ಯ ಸತ್ಯ. ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂತಂದ್ರೆ ಏನೂ ಇಲ್ಲ, ಬರೀ ರಾಜಕಾರಣಿಗಳಿಗೆ ಜೈ ಅನ್ಕೊಂಡು ಸೆಲ್ಫಿ ಹೊಡ್ಕೊಂಡು ಹೋಗ್ತಾ ಇದಾರೆ. ಹೌದು ಸರ್. ಆಯ್ತಾ ನೋಡಿ, ನೀವು ಗಮನಿಸಿ ನೋಡ್ರಿ, ನೀವು ಮಾಡ್ತಾ ಇದ್ರಿ ತುಂಬಾ ಚೆನ್ನಾಗಿದೆ. ಇಷ್ಟು ದಿವಸ ನಾನು ಮಾತಾಡ್ತಾ ಇದ್ದೆ, ಇವತ್ತು ಮಾತಾಡ್ತೀನಿ. ಇಡೀ ಟೋಟಲ್ ಬೀದರ್, ಔರಾದಿಂದ ಹಿಡಿದು ಚಾಮರಾಜನಗರ, ಕೊಳ್ಳೇಗಾಲದವರೆಗೂ ನಾನು ಪ್ರವಾಸ ಮಾಡಿದೀನಿ. ಹಾ ಸರ್. ಒಂದೇ ಒಂದು ಪ್ರತಿಷ್ಠಿತ ಕಾಲೇಜ್ ಇಲ್ಲ. ಇದು ಮೆಡಿಕಲ್ ಕಾಲೇಜ್ ಅಂತೂ ಇಲ್ಲೇ ಇಲ್ಲ ಸರ್. ಅದೇ ಹೇಳ್ತೀನಿ, ಒಂದು ಪ್ರತಿಷ್ಠಿತ ಕಾಲೇಜ್ ಇಲ್ಲ. ಹಾ ಸರ್. ಆದ್ರೆ 12-13 ವರ್ಷದಿಂದ ಮೈಸೂರಿನಲ್ಲಿ ಯಾಂದಳ್ಳಿ ಅಂತ ಒಂದು ಊರು ಬರುತ್ತೆ, ಅಂದ್ರೆ ಮೈಸೂರು ಸಿಟಿ ಹತ್ರ. ಹಾ ಸರ್. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗೆ ಅಂತೇಳಿ 10 ಕೋಟಿ ರೂಪಾಯಿ ಹೆಚ್ಚು ಸ್ಯಾಂಕ್ಷನ್ ಆಗುತ್ತೆ. ನಮ್ಮ ಸಮುದಾಯದ ಕನಕ ಇಂಜಿನಿಯರಿಂಗ್ ಕಾಲೇಜ್ ಅಂತಾನೆ ಮಾಡಕ್ ಹೊರಟಿದ್ರು. ಇವತ್ತು ಮಳೆ ಬಂದು ಅರ್ಧಂಬರ್ 10 ಕೋಟಿ ರೂಪಾಯಿ ಬಿಲ್ಡಿಂಗ್ ಮಳೆ ಬಂದು ಬಿಸಿಲಿಗೆ ಗಾಳಿಗೆ ಒದ್ದಾಡ್ತಾ ಇದೆ. ಇವತ್ತರೆಗೂ ಅದನ್ನ ಮಾಡ್ಲಿಕ್ಕೆ ಆಗಿಲ್ಲ. ಅಂದ್ರೆ ಸರ್ ಬಿಲ್ಡಿಂಗ್ ಕಟ್ಟಿದಾರೆ ಸರ್? ಕಟ್ಟಿದ್ದಾರೆ, ಬಟ್ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ. ಮುಕ್ಕಾಲ್ ಭಾಗ ಕಟ್ಟಿದ್ದಾರೆ, ಇನ್ನು ಕಾಲ್ ಭಾಗ ಕಟ್ಟಿಲ್ಲ. ಅಂದ್ರೆ ಎಲ್ಲ 10 ವರ್ಷದಿಂದ ಮಳೆ ಏನಾಗುತ್ತೆ ಬಿಲ್ಡಿಂಗ್. ಹೌದೌದು ಸರ್, ಇದು ಪರಿಸ್ಥಿತಿ. ಯಾಕೆ ನೀವ್ ಮಾತಾಡ್ತಾ ಇದೀನಿ ಅಂದ್ರೆ, ದನಿ ಎತ್ತುತ್ತಾ ಇದಾರಲ್ಲ, ಬಹಳ ಖುಷಿಯಾಗಿ ನಿಮ್ ಹತ್ರ ಇವತ್ತು ನಾನು ಮಾತಾಡ್ತಾ ಇದೀನಿ. ತುಂಬಾ ಸಂತೋಷ ಸರ್. ಆಯ್ತಾ? ಇನ್ನೊಂದು, ನೀವ್ ಯಾವ್ದೇ ತಾಲೂಕಿಗೆ ಹೋಗ್ರಿ, ಕುರುಬರಿದ್ದಾರೆ. ಹೌದು ಸರ್. ಔರಾದಿಂದ ಚಾಮರಾಜನಗರದವರೆಗೂ ಒಂದು ಶಿಕ್ಷಣ ಸಂಸ್ಥೆ ಇಲ್ಲ ಅಂತಂದ್ರೆ, ಈಗ ಉಟ್ಕೊಂಡಿದೆ. ಈಗ ಮಠಗಳು ಅಲ್ಲಲ್ಲಿ ಇಲ್ಲಲ್ಲಿ ಮಾಡ್ತಾ ಇದಾರೆ ಬಿಟ್ರೆ, ಒಂದು ಪ್ರತಿಷ್ಠಿತ ನೋಡಿ, ಈಗ JSS ಇರ್ಬೋದು, BGS ಇರ್ಬೋದು, ಮತ್ತೆ ಅದು KLE ಇರ್ಬೋದು, ಲಿಂಗಾಯತ ಸಮುದಾಯ ಕುರುಬರಷ್ಟೇ ಜನಸಂಖ್ಯೆ ಹೊಂದಿರೋದು. ಹೌದು ಸರ್. ಅದರಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಬಹಳಷ್ಟು ಪಂಗಡಗಳಿದಾವೆ. ಹೌದು ಸರ್, ಹೌದು. ನಮ್ಮ ಕುರುಬರಲ್ಲಿ ಪಂಗಡಗಳು ಕಡಿಮೆ ಸರ್, ಬಹಳ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ. ಇನ್ನೊಂದು ಮಾಹಿತಿ ಸರ್, ಈಗ ನಾವು ಎಲ್ಲೇ ಹೋದ್ರು ಕುರುಬ್ರಿ ಅಂತ ಕರೀತಾರೆ. ಆದ್ರೆ ಲಿಂಗಾಯತದಲ್ಲಿ ಪಂಚಮಸಾಲಿ, ಗಾಣಿಗ, ಸಾಕಷ್ಟು ಅದನ್ನ ಹೇಳ್ತಿರೋದು. ಬಹಳಷ್ಟು ಪಂಗಡಗಳು ಬರುತ್ತೆ, ಕುರುಬರಲ್ಲಿ ಪಂಗಡ ಬರಲ್ಲ. ಆಮೇಲೆ ಒಕ್ಕಲಿಗರು ನಾವು 16% ಇದಾರೆ ಅಂತ ಹೇಳ್ಕೊಳ್ತಾರೆ. ಅದು ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಹೌದು ಸರ್. ಯಾಕಂದ್ರೆ ಒಕ್ಕಲಿಗರು ನಾವು ಯಾವುದೇ ಜಾತಿಯನ್ನ ನಾವು ದೂಷಣೆ ಮಾಡ್ತಾ ಇಲ್ಲ, ಅವ್ರನ್ನ ನೋಡಿ ನಾವು ಕಲಿಯೋದು. ನಮ್ಮ ಸಹೋದರ ಸಮಾಜ ಅಲ್ಲ ಸರ್, ನಾವು ಎಷ್ಟೊತ್ತಿದ್ರು ಹಿಂದೂ ಧರ್ಮ. ಕೇಳಿ, ಈಗ ಅವ್ರು ಇರುವುದಲ್ಲಿ ದಕ್ಷಿಣ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳು. ಚಿತ್ರದುರ್ಗದಿಂದ ಈಚೆಗೆ ನೀವು ಒಕ್ಕಲಿಗರನ್ನ ಕಾಣ್ಲಿಕ್ಕೆ ಆಗಲ್ಲ. ಹೌದು ಸರ್, ವಾಸ್ತವ ಕಾಣ್ಲಿಕ್ಕೆ ಆಗಲ್ಲ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ, ನಾವು 16% ಅಂದ್ರೆ ಎಷ್ಟಾಯ್ತು, ಹೆಚ್ಚು ಕಡಿಮೆ ಅವರು 1.25 ಕೋಟಿ, 1.25 ಕೋಟಿ ಅಂತ ಹೇಳ್ಕೊಳ್ತಾರೆ. ಹೌದು ಸರ್. ಆಯ್ತಾ? ನಮ್ಮ ಪ್ರಕಾರ ಒಂದು 38-39 ಲಕ್ಷ ಇರಬಹುದು. ಆಯ್ತಾ? ಇವತ್ತು ಲಿಂಗಾಯತರಲ್ಲಿ ಎಲ್ಲಾ ಒಳ ಪಂಗಡಗಳನ್ನೆಲ್ಲ ಬೇರೆ ಬೇರೆ ತೆಗೆದ್ರೆ ಅವರು ನಮಗಿಂತ ಕಡಿಮೆ ಆಗ್ತಾರೆ. ನಾವು ಕುರುಬರು ಬೀದರಿಂದ ಚಾಮರಾಜನಗರದವರೆಗೂ ನಾವು ಒಂದೇ ಕುರುಬರು ಅಂತ ಹೇಳ್ತೀವಿ. ಅಂದ್ರೆ 10% ನಾವಿದ್ದೀವಿ. ಹೌದು ಸರ್. ಇಡೀ ದೇಶದಲ್ಲಿ 14 ಕೋಟಿ ಅಂತಂದ್ರೆ 10% ಇದ್ದೀವಿ. ಹೌದು ಸರ್, ಹೌದು. ಇದು ನಮ್ಮ ಸಮಾಜದವರಿಗೆ ಗೊತ್ತಾಗ್ತಾ ಇಲ್ಲ. ಹೌದು ಸರ್. ನಾವು ಅದನ್ನೇ 12 ವರ್ಷದಿಂದ ಇದನ್ನೇ ಹೇಳ್ತಾ ಇದೀನಿ, ಫಸ್ಟ್ ತಿಳ್ಕೊಳ್ರಿ ಅಂತ. ನಾವೇನ್ ಮಾಡ್ತೀವಿ, ಸಂಗೊಳ್ಳಿ ರಾಯಣ್ಣ ಜಯಂತಿ ಆಯ್ತು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು, ಅವರು ಮರಣ ಹೊಂದಿದ್ದು 200 ವರ್ಷ ಆಗ್ತಾ ಇತ್ತಲ್ಲಪ್ಪ. ಹೌದು ಸರ್, ಹೌದು. ಆಯ್ತಾ? ಯಾಕೆ 2015ರಿಂದ ಈಚೆಗೆ ಸಂಗೊಳ್ಳಿ ರಾಯಣ್ಣ ಬೆಳಕಿಗೆ ಬಂದ್ರು, ಸಂಗೊಳ್ಳಿ ರಾಯಣ್ಣ ಹೊರಗಡೆ ಆಯ್ತು ಅಂದ್ರೆ ಮಾರ್ಕೆಟಿಂಗ್ ಮಾಡಿದ್ವಿ ನಾವು. ಹೌದು ಸರ್. ನಾವು ಸಂಗೊಳ್ಳಿ ರಾಯಣ್ಣನ ಸಮಾಧಿ ಹತ್ರ ಹೋಗಿ ಕಂಕಣ ಕಟ್ಟಿ ಮಾರ್ಕೆಟಿಂಗ್, ನಾವು ನಿಮ್ ಬಗ್ಗೆ ನಿಮ್ಮ ಹೆಸರಿನಿಂದ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಮಾರ್ಕೆಟಿಂಗ್ ಮಾಡಿ, ಮೊದಲನೆಯ ಮೂರ್ತಿ, ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ 4 ಮೂರ್ತಿ ಇದ್ದಿದ್ದು. ಇಡೀ ಕರ್ನಾಟಕದಲ್ಲಿ ಒಂದು ಬೆಳಗಾವಿ DC ಆಫೀಸ್ ಅಲ್ಲಿ
ಹಾ ಒಂದು ಬೆಂಗಳೂರಿನಲ್ಲಿ ಒಂದು, ಹೌದು. ಸಂಗೊಳ್ಳಿಯಲ್ಲಿ ಒಂದು, ನಂದಗಡದಲ್ಲಿ ಒಂದು 4 ಮೂರ್ತಿ ಇತ್ತು. ಎಸ್ ಇವತ್ತು 200ಕ್ಕೂ ಹೆಚ್ಚು ಮೂರ್ತಿಗಳು ಸ್ಥಾಪನೆ ಆಗಿದಾವೆ. ಜಾಸ್ತಿ ಅದ ಸರ್ ಇನ್ನು. ಹಾ ಸರ್. ಯಾಕೆಂದ್ರೆ ನಾವು ಮಾರ್ಕೆಟಿಂಗ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಸಮುದಾಯದ ಇತಿಹಾಸ ಪುರುಷರು ಬೆಳಕಿಗೆ ಬರ್ತಾರೆ. ಅಹಲ್ಯಾಬಾಯಿ ಹೋಳ್ಕರ್ ಎಷ್ಟು ಜನ ಗೊತ್ತಿತ್ತು? ಇತ್ತೀಚೆಗೆ ಈಗ ಸಮಾಜಕ್ಕೆ ಗೊತ್ತಾಗ್ತಾ ಇದೆ ಸರ್. ಹೌದಾ? ಆಮೇಲೆ ಹಿಂದೂ ಸಾಮ್ರಾಜ್ಯ ಸಂಸ್ಥಾಪನೆಯಲ್ಲಿ ಕುರುಬರ ಪಾತ್ರ ದೊಡ್ಡದು, ಅತಿ ದೊಡ್ಡ ಸರ್. ಆಯ್ತಾ, ಇತಿಹಾಸ ದೊಡ್ಡದು. ಅದರಲ್ಲಿ ನಮ್ಮ ಜಗತ್ತಿನಲ್ಲಿ ಇದು ನಮ್ಮ ಇಂಡಿಯಾದಲ್ಲಿ ಏಕೀಕೃತವಾಗಿ ಆಡಳಿತ ಮಾಡಿದ್ದು ಅಂತಂದ್ರೆ ಫಸ್ಟ್ ಮೌರ್ಯ ಸಾಮ್ರಾಜ್ಯ ಸರ್. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ, ಹಕ್ಕ ಬುಕ್ಕರು, ಅಹಲ್ಯಾಬಾಯಿ ಹೋಳ್ಕರು, ಹೌದು. 36 ವರ್ಷ ಒಂದು ಹೆಣ್ಣು ಮಗಳು ಒಂದೇ ರಾಜ್ಯ ಆಳ್ತಾಳೆ ಅಂತಂದ್ರೆ ತಮಾಷೆ ಅಲ್ಲ ಅದು. ಹೌದು ಸರ್. ಆಯ್ತಾ? ಈಗ ಏನಾಗಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಗೊತ್ತಿದ್ರು ಸಹ ತಿಳ್ಕೊಳ್ಳಲ್ಲ.